ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ 2 ಪಾರ್ಟ್‌ಗಳನ್ನು ನೋಡಿದಿರಿ. ಇವತ್ತು 3ನೇ ಪಾರ್ಟನ್ನು MCQ ಮತ್ತು ಫಿಲ್ ಇನ್ ದಿ ಬ್ಲಾಂಕ್ಸ್‌ಗೆ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾವೆ. ಮೊದಲನೇದಾಗಿ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ಎ ಪೇರ್ ಆಫ್ ಅನ್ಲೈಕ್ ಆ್ಯಂಡ್ ಲೈಕ್ ಚಾರ್ಜಸ್ ರೆಸ್ಪೆಕ್ಟಿವ್ಲಿ ಆರ್. ಅದರ ನೇಚರ್ ಹೇಗಿರುತ್ತೆ ಫೋರ್ಸಿಂದು ಅಂತ ಕೇಳಿದ್ರೆ, ಫಸ್ಟ್ ಅನ್ಲೈಕ್ ಅಂದರೆ ಒಂದು ಪಾಸಿಟಿವ್ ಆದರೆ ಇನ್ನೊಂದು ನೆಗೆಟಿವ್, ಅದು ಅಟ್ರಾಕ್ಟಿವ್ ಆಗಿರುತ್ತೆ. ಆಮೇಲೆ ಲೈಕ್ ಅಂದರೆ ಸೇಮ್ ಪಾಸಿಟಿವ್ ಪಾಸಿಟಿವ್ ಅಥವಾ ನೆಗೆಟಿವ್ ನೆಗೆಟಿವ್, ಅದು ರಿಪಲ್ಸಿವ್ ಆಗಿರುತ್ತೆ. ಹಾಗಾಗಿ ಇದರ ಆನ್ಸರ್ ಯಾವುದು ಕೇಳಿದ್ರೆ ಫಸ್ಟಿಂದಕ್ಕೆ ಅನ್ಲೈಕ್ಗೆ ಅಟ್ರಾಕ್ಟಿವ್ ಆಗುತ್ತೆ, ಲೈಕ್ ಚಾರ್ಜಸ್ಗೆ ರಿಪಲ್ಸಿವ್ ಆಗುತ್ತೆ ಅಂತ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ದ ಸರ್ಫೇಸ್ ಆಫ್ ಎ ಕಂಡಕ್ಟಿಂಗ್ ಚಾರ್ಜಸ್ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ 10 ಸೆಂಟಿಮೀಟರ್ ಇಸ್ 20 ವೋಲ್ಟ್. ಏನು ಕೇಳಿದರೆ ಫೀಲ್ಡ್ ಅಲ್ಲ, ಪೊಟೆನ್ಷಿಯಲ್ ಸರ್ಫೇಸಲ್ಲಿ 20 ವೋಲ್ಟ್ ಇದೆ ಅಂತೇಳಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ದ ಸೆಂಟರ್ ಆಫ್ ದ ಸೆಲ್ಲಲ್ಲಿ ಎಷ್ಟಿರುತ್ತೆ ಅಂತ ಕೇಳಿ. ನೋಡಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ಸೈಡ್ ಎ ಕಂಡಕ್ಟರ್ ಇಸ್ ಕಾನ್ಸ್ಟೆಂಟ್ ಆ್ಯಂಡ್ ಈಕ್ವಲ್ ಟು ದ ಪೊಟೆನ್ಷಿಯಲ್ ಅಟ್ ಇಟ್ಸ್ ಸರ್ಫೇಸ್ ಅಂತ. ಸೊ ಹಾಗಾಗಿ ಸರ್ಫೇಸಲ್ಲಿ ಏನಿದೆಯೋ ಅದೇ ಇನ್ಸೈಡು, ಎಲ್ಲೇ ಆಗಲಿ ಸೆಂಟರ್ ಆದರೂ ಕೂಡ. ಹಾಗಾಗಿ 20 ವೋಲ್ಟ್ ಅನ್ನೋದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ದ ರೆಸಿಸ್ಟಿವಿಟಿ ಏನಾಗುತ್ತೆ ಅಂತೇಳಿ. ಈಗ ಈ ಮೆಟಲ್ಗಾದರೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿದೆ, ಸೆಮಿ ಕಂಡಕ್ಟರ್ ಡಿಕ್ರೀಸ್ ಆಗಿದೆ ಅನ್ನೋದು ಗೊತ್ತಿದೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್ ಅನ್ಸುತ್ತೆ. ಉಳಿದಿದ್ದು ಮೆಟಲ್ ಡಿಕ್ರೀಸಸ್, ಬೋತ್ ಇನ್ಕ್ರೀಸಸ್ ಆ್ಯಂಡ್ ಇವೆಲ್ಲ ಅಲ್ಲ, ಕರೆಕ್ಟ್ ಅಲ್ಲ. ಹಾಗಾಗಿ ಕರೆಕ್ಟ್ ಆಪ್ಷನ್ ಮೆಟಲ್ಸ್ ಇನ್ಕ್ರೀಸಸ್ ಆ್ಯಂಡ್ ಸೆಮಿ ಕಂಡಕ್ಟರ್ ಡಿಕ್ರೀಸಸ್ ಅಂತ. A charged particle moving in a circular path in a uniform magnetic field, then choose the wrong statement among the following. ಸೊ ಇದು ಮೂವಿಂಗ್ ಚಾರ್ಜಸ್ಸಲ್ಲಿ ಒಂದು 2ನೇ ಪೇಜ್ಗೆ ನೀವು NCERT ಬುಕ್ಕಿಗೆ ಹೋದರೆ ಅಲ್ಲಿ ಇದೆಲ್ಲ ಡಿಸ್ಕಸ್ ಆಗ್ತಾ ಹೋಗುತ್ತೆ. ಏನಂದರೆ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ವೇರೀಸ್ ಡೈರೆಕ್ಟ್ಲಿ ವಿತ್ ಇಟ್ಸ್ ವೆಲಾಸಿಟಿ ಅಂತೇಳಿ. ಈ ಎಕ್ಸ್ಪ್ರೆಷನ್ಸ್ ನೆನಪಿರಬೇಕು. ಹಾಗಾಗಿ ರೇಡಿಯಸ್ ಅಂದಾಗ ನಮಗೆ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ ಟು mv/qb. ಅವ್ರೇನು ಹೇಳ್ತಾರೆ, ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ವೇರೀಸ್ ಡೈರೆಕ್ಟ್ಲಿ ವಿತ್ ಇಟ್ಸ್ ವೆಲಾಸಿಟಿ ಕರೆಕ್ಟ್ ಸೆಂಟೆನ್ಸ್ ಇದು. ಅವ್ರು ಕೇಳ್ತಾ ಇರೋದೇನು, ದೆನ್ ಚೂಸ್ ದ ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಇರೋದು ಇದಾಯಿತು. ನೆಕ್ಸ್ಟ್, ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್ ವೇರೀಸ್ ಇನ್ವರ್ಸ್ಲಿ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಇಲ್ಲಿ ಇನ್ವರ್ಸ್ಲಿ ಇದೆ, ಇದು ಸೆಂಟೆನ್ಸ್ ಕರೆಕ್ಟ್ ಇದೆ. ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ ವೇರೀಸ್ ಡೈರೆಕ್ಟ್ಲಿ ವಿತ್ ದ ಚಾರ್ಜ್ ಅಂತ ಹೇಳ್ತಾರೆ. ಫ್ರೀಕ್ವೆನ್ಸಿ ಎಕ್ಸ್ಪ್ರೆಷನ್ ಏನು ಅಂದರೆ ನ್ಯೂ ಈಸ್ ಈಕ್ವಲ್ ಟು qb/2πm. ಏನು ಹೇಳ್ತಾರೆ, ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ ವೇರೀಸ್ ಡೈರೆಕ್ಟ್ಲಿ, ನ್ಯೂ ಈಸ್ ಡೈರೆಕ್ಟ್ಲಿ ಕರೆಕ್ಟ್ ಚಾರ್ಜ್ ಒಟ್ಟಿಗೆ. ಇಷ್ಟ 3 ಸರಿ ಇದ್ದರೆ 4ನೇದು ರಾಂಗ್ ಆಗಿರುತ್ತೆ. ಏನು ಹೇಳ್ತಾರೆ, ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ ವೇರೀಸ್ ಡೈರೆಕ್ಟ್ಲಿ ವಿತ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಚಾರ್ಜ್. ಕೈನೆಟಿಕ್ ಎನರ್ಜಿ ಅಂದಾಗ ನೀವು ಆ ಮಾಸ್ ಇದ್ದರೆ ಕೈನೆಟಿಕ್ ಎನರ್ಜಿ ಅನ್ನೋಕ್ಕಾಗಲ್ಲ, ಮಾಸ್ ಮೂವಿಂಗ್ ವಿತ್ ವೆಲಾಸಿಟಿ. ಆವಾಗ ಮೂವಿಂಗ್ ಬಾಡಿಯಲ್ಲಿ ನಾವು ಕೈನೆಟಿಕ್ ಎನರ್ಜಿ ನೋಡೋಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ವೆಲಾಸಿಟಿ ಟರ್ಮ್ ಇನ್ವಾಲ್ವ್ ಆಗಲ್ಲ ಇದರಲ್ಲಿ, ಇದು ಫ್ರೀಕ್ವೆನ್ಸಿ ಇದು. ಹಾಗಾಗಿ ದಿಸ್ ಇಸ್ ರಾಂಗ್. ಯಾಕೆಂದರೆ ಫ್ರೀಕ್ವೆನ್ಸಿ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ ಆ್ಯಂಡ್ ಹೆನ್ಸ್ ಕೈನೆಟಿಕ್ ಎನರ್ಜಿ ಅಂತ. ಹಾಗಾಗಿ ನಮಗೆ ನಮ್ಮ ಕರೆಕ್ಟ್ ಆನ್ಸರು ಡಿ ಆಪ್ಷನ್ ಆಗುತ್ತೆ. So next, the magnetic dipole of a magnetic moment M is placed in the uniform magnetic field B such that the angle between M and B is theta. The magnetic dipole is in stable equilibrium position there. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡಿಗೆ ಹೇಳಿದ್ದಾರೆ, ಇದು ಇದೇ ಥರ ಒಂದು ಎಲೆಕ್ಟ್ರಿಕ್ ಫೀಲ್ಡಲ್ಲೂ ಬರುತ್ತೆ ನಮಗೆ. ನಾವೊಂದು ಸೆಕೆಂಡ್ ಚಾಪ್ಟ್ರಲ್ಲಿ ಅದನ್ನು ಡಿಸ್ಕಸ್ ಮಾಡ್ತೀವಿ. ಬಟ್ ಈಗ ಏನು ಕೇಳಿದರೆ, ಇದನ್ನು ನೋಡಿದಾಗ ನಿಮಗೆ ಸಡನ್ನಾಗಿ ಗೊತ್ತಾಗಲ್ಲ ಯಾವುದ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ. ಸೊ ಆ್ಯಕ್ಚುಲಿ ಇವ್ರು ಕೇಳ್ತಾ ಇರೋದೇನು ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಬಗ್ಗೆ, ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ. ದಟ್ ಈಸ್ UMB ಇಸ್ ಈಕ್ವಲ್ ಟು m.b ಅಂತ ತಗೋತೀವಿ, ಮೈನಸ್ ಬರುತ್ತೆ. ಈ ಡೆರಿವೇಷನ್ ಮಾಡಿರ್ತೀರಿ ನೀವು, ಸೊ ಆ ಎಕ್ಸ್ಪ್ರೆಷನ್ ಆದರೂ ನೆನಪಿರುತ್ತೆ, -mb cos θ ಅಂತೇಳಿ. ಹಾಗಾಗಿ ಪೊಟೆನ್ಷಿಯಲ್ ಎನರ್ಜಿ ಇಸ್ ಮಿನಿಮಮ್ ಅನ್ನೋದು ನೆಗೆಟಿವ್, ಮ್ಯಾಕ್ಸಿಮಮ್ ನೆಗೆಟಿವ್ಗೆ ನಾವು ಮಿನಿಮಮ್ ವ್ಯಾಲ್ಯೂ ಅಂತ ಕರಿತೀವಿ. ದಟ್ ಈಸ್ ಎಟ್ θ ಇಸ್ ಈಕ್ವಲ್ ಟು 0 ಡಿಗ್ರಿ ಮೋಸ್ಟ್ ಸ್ಟೇಬಲ್ ಪೊಸಿಷನ್ ಅಂತ ಕರಿತೀವಿ. ಯಾವುದೇ ಒಂದು ಸಿಸ್ಟಮ್ ಆಗಲಿ ಅದು ಮಿನಿಮಮ್ ಎನರ್ಜಿಯಲ್ಲಿ ಇದ್ದಾಗ ನಾವು ಅದಕ್ಕೆ ಏನಂತೀವಿ ಕೇಳಿದರೆ ಸ್ಟೇಬಲ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಅಂದರೆ ಇದು ಪ್ಲಸ್ ಆದಾಗ ಯಾವಾಗುತ್ತೆ, θ 180 ಡಿಗ್ರಿ. ಯಾಕೆಂದರೆ ಕಾಸ್ 180 -1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇದು ಮೋಸ್ಟ್ ಅನ್ಸ್ಟೇಬಲ್ ಅಂತ ಕರಿತೀವಿ. ಬಟ್ ಇದನ್ನು ಕೇಳಲಿಲ್ಲ ಅವರು, 0 when θ is equal to 90 ಡಿಗ್ರಿ ಅಂತೇಳಿ. ಈ θ ಅನ್ನೋದು ಏನು ಅಂದರೆ ಆ್ಯಂಗಲ್ ಬಿಟ್ವೀನ್ M ಆ್ಯಂಡ್ B ಅನ್ನುವಂಥದ್ದು. ಓಕೆ, ಹಾಗಾಗಿ ನಮಗೆ ಕರೆಕ್ಟ್ ಆನ್ಸರ್ ಯಾವುದು ಇದಕ್ಕೆ ಕೇಳಿದರೆ θ is equal to 0 ಡಿಗ್ರಿ. ಯಾಕೆಂದರೆ ಇಕ್ವಿಲಿಬ್ರಿಯಮ್, ಸ್ಟೇಬಲ್ ಇಕ್ವಿಲಿಬ್ರಿಯಮ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಡೈಮೆನ್ಷನ್ಸ್ ಆಫ್ ಇಂಡಕ್ಟೆನ್ಸಸ್. ನೋಡಿ ಮಕ್ಕಳು, ಡೈಮೆನ್ಷನ್ಸ್ ಎಲ್ಲ ಬಂದಾಗ ನೀವು ಇದನ್ನು ಬೈಪಾಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕೆಲವೆಲ್ಲ ಫಸ್ಟ್ ಇಯರ್ ಕಲ್ತಿದ್ದು ನೆನಪಿದ್ರೆ ನಾವು ಅದನ್ನು ಈ ಟೆಕ್ನಿಕಲಿ ಇದನ್ನು ಸಾಲ್ವ್ ಮಾಡಲಿಕ್ಕಾಗುತ್ತೆ. ಏನು ಅಂದರೆ ನಮಗೆ ಎನರ್ಜಿ ಸ್ಟೋರ್ಡ್ ಇನ್ ಇಂಡಕ್ಟರ್ ನಮಗೆ ಗೊತ್ತಿದೆ. ಸೊ U is equal to half Li². ಇದು U ಅನ್ನೋದು ಎನರ್ಜಿ ಆಗಲಿ, ಎನರ್ಜಿಯ ಡೈಮೆನ್ಷನ್ ಸೇಮ್ ಇರುತ್ತೆ. ಅದು ಪೊಟೆನ್ಷಿಯಲ್ ಇರ್ಬೋದು, ಕೈನೆಟಿಕ್ ಎನರ್ಜಿ ಇರ್ಬೋದು, ಎನರ್ಜಿ ಡೈಮೆನ್ಷನ್ ಸೇಮ್ ಇರುತ್ತೆ. ಈ ಕಡೆ ಹಾಫ್ ಇದೆಯಲ್ಲ, ಇದೇನು ನಮಗೆ ಅಗತ್ಯ ಇಲ್ಲ, ಇದು ನಂಬರ್ಸ್ ಬಿಡಿ. ಈಗ ನಾವು ಎಲ್ಲಿನ ಅಂದರೆ ಇಂಡಕ್ಟೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಡೈಮೆನ್ಷನು ಗೊತ್ತಿದೆ ನಮಗೆ, ಇದು ಫಂಡಮೆಂಟಲ್ ಅಲ್ವಾ, ಆಂಪಿಯರ್ ಅನ್ನುವಂಥದ್ದು. ಹಾಗೆ L is equal to U/I² ಅಂತ ಮಾಡ್ಕೋಬೋದು ನಾವು. ಈ 2 ಅನ್ನು ಅಗತ್ಯ ಇಲ್ಲ ನಾವು ಕ್ಯಾರಿ ಮಾಡೋದು. ಬಟ್ ಈಗ ಎನರ್ಜಿಯ ಡೈಮೆನ್ಷನ್ ಯಾವುದು?
ಸೊ M1 L2 T-2 ನಮ್ಗೆ ಇದು ಫಸ್ಟ್ ಇಯರಲ್ಲಿ ಕಲ್ತಿದ್ದು ನೆನಪಿರುತ್ತೆ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಕರೆಂಟಿಂದ ಎ ಇದೆ, ಸೊ ಇಲ್ಲಿ ಕರೆಂಟಿನ ಸ್ಕ್ವೇರ್ ಇದೆ, ಈ ವ್ಯಾಲ್ಯೂಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎನರ್ಜಿ ಡಿವೈಡ್ ಬೈ ಆಂಪಿಯರ್ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ ಈ ಎಕ್ಸ್ಪ್ರೆಷನ್ ಸಿಗುತ್ತೆ. ಡೈಮೆನ್ಷನ್ ಭಾಳ ಈಸಿ ಆಗುತ್ತೆ ನೋಡಿ, ಇದನ್ನು ನೆನ್ಪಿಟ್ಕೊಂಡು ಹೋಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕರೆಕ್ಟ್ ಆನ್ಸರು ಎ ಆಪ್ಷನ್ ಆಗಿದೆ. ನೆಕ್ಸ್ಟ್ different devices connected to an AC source are listed in the first column and different phase relation of electric current with the voltage are listed in the second column. Choose the correct match ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಕೇಳಿದ್ರೆ ರೆಜಿಸ್ಟರ್, ಇಂಡಕ್ಟರ್, ಕೆಪಾಸಿಟಿ ನಾವು ಕಲ್ತಿದ್ವಿ ಎ ಸಿ ಚಾಪ್ಟ್ರಲ್ಲಿ. ಇದನ್ನೆಲ್ಲ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಅಥವಾ ನಾವು ಎ ಸಿಗೆ ಅಪ್ಲೈ ಮಾಡಿದಾಗ ಅಲ್ಲಿ ಕರೆಂಟಿನ ಬಗ್ಗೆ ಕೇಳ್ತಾ ಇದ್ದಾರೆ ಅವರು. ಕರೆಂಟ್ ಏನಾಗುತ್ತೆ ಅಂತ ನಾವು ಡಿರೈವ್ ಮಾಡಿದ್ದೆಲ್ಲ ಹಾಗೆ ಕರೆಂಟಿನ ರಿಲೇಷನನ್ನೇ ಮಾಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಏನಾಯ್ತು ಅಂದರೆ ರೆಜಿಸ್ಟರ್ ಅಂತ ಹೇಳಿದಾಗ ನಮ್ಗೆ ಗೊತ್ತಿದೆ ಏನು ಅಂದರೆ ಎಸ್ ಇನ್ ಫೇಸ್ ವಿತ್ ದ ವೋಲ್ಟೇಜ್ ಅಂತೇಳಿ, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಅಂತ ನಾವು ಫಸ್ಟಿಗೆ ಒಂದು ಡಿರೈವ್ ಮಾಡ್ತೀವಿ. ನೆಕ್ಸ್ಟ್ ಇಂಡಕ್ಟರಿಗೆ ಬಂದರೆ ಏನಾಗುತ್ತೆ, ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ 5/2. ಕರೆಂಟು ಇಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಮಾತಾಡ್ತಿದ್ವಿ, 90 ಡಿಗ್ರಿ ಹಿಂದಕ್ಕೆ ಹೊರಟೋಗುತ್ತೆ. ಸೊ ಕೆಪಾಸಿಟ್ರಿಗೆ ಬಂದರೆ ಏನಾಗುತ್ತೆ ಕೇಳಿದರೆ ಲೀಡ್ಸ್ ದ ವೋಲ್ಟೇಜ್ ಬೈ 5/2 ಅನ್ನುವಂಥ. ಸೊ ಹಾಗಾಗಿ ನಮಗೆ ಕರೆಕ್ಟ್ ಆಪ್ಷನ್ ಯಾವುದು ಕೇಳಿದರೆ ಇದು. ಓಕೆ, ಮುಂದಕ್ಕೆ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಇದು ಡೈರೆಕ್ಟಾಗಿ ನಾವು ಬರೆದ್ಬಿಡ್ಬೋದು. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, μ0 ಅನ್ನೋ ಥರ ಆಗತ್ತಿಲ್ಲ. μ0 ಆಮೇಲೆ ಬರುತ್ತೆ, ಯಾವಾಗ ಆಂಪಿಯರ್ ಸರ್ಕ್ಯೂಟ್ ಲಾದಲ್ಲಿ μ0 I ಅಂತ ಬರುತ್ತಲ್ಲ. ಸೊ ID ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ದ ಆಬ್ಜೆಕ್ಟಿವ್ ಲೆನ್ಸ್ ಆಫ್ ಎ ರಿಫ್ಲೆಕ್ಟಿಂಗ್ ಟೆಲಿಸ್ಕೋಪ್ ಈಸ್ ಡ್ಯಾಶ್ ಆ್ಯಂಡ್ ದ ಮ್ಯಾಗ್ನಿಫೈಯಿಂಗ್ ಪವರ್ ಆಫ್ ದ ಟೆಲಿಸ್ಕೋಪ್ ಫಾರ್ ನಾರ್ಮಲ್ ಅಡ್ಜಸ್ಟ್ಮೆಂಟ್. ನಾರ್ಮಲ್ ಅಡ್ಜಸ್ಟ್ಮೆಂಟಿಗೆ ಮ್ಯಾಗ್ನಿಫೈಯಿಂಗ್ ಪವರ್ ತುಂಬ ಈಸಿ ನೆನಪಿರುತ್ತೆ ನಮಗೆ. ದಟ್ ಈಸ್ M = FO/FE. ಈಗ ಕೊಟ್ಟಿರೋ 4ರಲ್ಲಿ FO/FE ಇವೆರಡರಲ್ಲಿದೆ. ಇನ್ನೊಂದು ಡಯಾಗ್ರಾಮಲ್ಲೇ ಗೊತ್ತಾಗುತ್ತೆ ನಿಮಗೆ. ಏನು ಕೇಳಿದ್ರೆ ಕಾನ್ವೆಕ್ಸ್ ಲೆನ್ಸನ್ನು ಯೂಸ್ ಮಾಡ್ತೀವಿ ನಾವು, ಲಾರ್ಜ್ ಅಪರ್ಚರನ್ನು ಯೂಸ್ ಮಾಡ್ತೀವಿ. ಅಲ್ಲಿ ಡಯಾಗ್ರಾಮಲ್ಲೂ ಗೊತ್ತಾಗುತ್ತೆ, ನಿಮ್ಗೆ ಹೇಳಿರ್ತೀವಿ ನಾವು. ಸೊ ಹಾಗಾಗಿ ಏನಾಯಿತು ಕೇಳಿದರೆ ಈ ಒಂದು ಸಿ ಆಪ್ಷನು ಇದಕ್ಕೆ ಕರೆಕ್ಟ್ ಆಗಿದೆ ಅಂತೇಳಿ ಆಗುತ್ತೆ. ಸೊ ನೆಕ್ಸ್ಟ್ ಅಮಂಗ್ ದ ಗಿವನ್ 2 ಸ್ಟೇಟ್ಮೆಂಟ್ಸ್, 2 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ವೇವ್ ಫ್ರಂಟ್ ಈಸ್ ದ ಸರ್ಫೇಸ್ ಆಫ್ ಎ ಕಾನ್ಸ್ಟೆಂಟ್ ಫೇಸ್. ವೆರಿ ಗುಡ್, ಸರಿ ಇದೆ ಇದು. When a plane wavefront is passed through a thin prism, it emerges out as a spherical wavefront. ಇದು ಸ್ಪೆರಿಕಲ್ ವೇವ್ಫ್ರಂಟ್ ಆಗೋದು ಎಲ್ಲಿ, ಕಾನ್ವೆಕ್ಸ್ ಲೆನ್ಸ್ ಇದ್ದರೆ, ಅಥವಾ ಈ ಡೈವರ್ಜಿಂಗು ಅಂದರೆ ಕಾಂಕೇವ್ ಲೆನ್ಸ್ ಇದ್ದರೆ, ಅಥವಾ ಕಾಂಕೇವ್ ಮಿರರ್ ಇದ್ದರೆ ಕನ್ವರ್ಜಿಂಗು. ಸೊ ಇಲ್ಲಿ ಸ್ಪೆರಿಕಲ್ ವೇವ್ಫ್ರಂಟ್ ಆಗುತ್ತೆ. ಬಟ್ ನೋಡಿ, ಈಗ ಪ್ರಿಸಮಲ್ಲಿ ಏನಾಗುತ್ತೆ ಕೇಳಿದರೆ ಅದು ಟಿಲ್ಟ್ ಆಗುತ್ತೆ. ಅಂದರೆ ಪಾಸ್ ಆಗುವಾಗ ಮೇಲೆ ರ್ಯಾರರ್ ಮೀಡಿಯಮ್ ಜಾಸ್ತಿ ಇದೆ, ಇಲ್ಲಿ ಕೆಳಗಡೆ ಡೆನ್ಸರ್ ಮೀಡಿಯಮ್ ಸ್ಲೋ ಆಗುತ್ತೆ. ಸೊ ನಮಗೆ ಔಟ್ಕಮ್ ಈ ರೀತಿ ಇರುತ್ತೆ ಅಂತೇಳಿ. ಹಾಗಾಗಿ ನಾವು ಕರೆಕ್ಟ್ ಏನದು 1 is correct but 2 is wrong. Next, in photoelectric effect experiment, the graph of physical quantity y versus a physical quantity x is a straight line passing through origin. ಅದು ಪಾಸಿಂಗ್ ಥ್ರೂ ಆರಿಜಿನ್ ಅನ್ನೋದ್ರ ಅರ್ಥ ಏನು ಅಂದರೆ, ಈಗ x0 ಆದರೆ y0 ಆಗ್ಬಿಡುತ್ತೆ ಅಂತ. ಹಾಗಾಗಿ ಈ ಗ್ರಾಫ್ ಎಲ್ಲಿ ಅಂತ ಕೇಳ್ತಾರೆ. ಇದು ಫೋಟೋಎಲೆಕ್ಟ್ರಿಕ್ ಇಫೆಕ್ಟಲ್ಲಿ ಇಂಟೆನ್ಸಿಟಿ ಆಫ್ ಲೈಟ್ ಆನ್ ಫೋಟೋ ಕರೆಂಟ್ಗೂ ಮತ್ತು ಇಂಟೆನ್ಸಿಟಿ ಆಫ್ ಲೈಟ್ಗೂ ನಾವು ಗ್ರಾಫನ್ನು ನೋಡಿದ್ರೆ ಅದು ಸ್ಟ್ರೇಟ್ ಲೈನು ಪಾಸಿಂಗ್ ಥ್ರೂ ದ ಆರಿಜಿನ್, ಈ ರೀತಿ ಗ್ರಾಫ್ ಇರುತ್ತೆ. ಸೊ ಹಾಗಾಗಿ ನಮಗೆ ಎಕ್ಸ್ ಆಕ್ಸಿಸಲ್ಲಿ ಇಂಟೆನ್ಸಿಟಿ ಆಫ್ ಲೈಟ್ ಆದರೆ ವೈ ಆಕ್ಸಿಸಲ್ಲಿ ಫೋಟೋ ಕರೆಂಟ್ ಇರುತ್ತೆ. ಸೊ ವೈ ಇಸ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಎಕ್ಸ್ ಇಸ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಎಲ್ಲ ನೋಡಿದ್ರೆ ಬುಕ್ಸ್ ನೋಡಿದ್ದು ನೆನಪಾಗುತ್ತೆ, ಇದನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ಆನ್ ಆಲ್ಫಾ ಪಾರ್ಟಿಕಲ್, ಎ ಪ್ರೋಟಾನ್, ಆ್ಯನ್ ಎಲೆಕ್ಟ್ರಾನ್ ಆ್ಯಂಡ್ ಎ ನ್ಯೂಟ್ರಾನ್ ಆರ್ ಮೂವಿಂಗ್ ವಿತ್ ಸೇಮ್ ವೆಲಾಸಿಟಿ. ಸ್ಪೀಡ್ ಸೇಮ್ ಇದೆ. ದೆನ್ ದ ಪಾರ್ಟಿಕಲ್ ಹ್ಯಾವಿಂಗ್ ಲಾಂಗೆಸ್ಟ್ ಡಿ ಬ್ರೋಗ್ಲಿ ವೇವ್ ಲೆಂತ್. ಡಿ ಬ್ರೋಗ್ಲಿ ವೇವ್ ಲೆಂತ್ ಏನು ಹೇಳುತ್ತೆ, λ = h/v. ಸೊ ವಿ ಕಾನ್ಸ್ಟೆಂಟು ಅಂದರೆ ಎಚ್ ಆಲ್ರೆಡಿ ಕಾನ್ಸ್ಟೆಂಟ್, ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು, ವಿನೂ ಕಾನ್ಸ್ಟೆಂಟ್ ಇರುತ್ತೆ ಅನ್ನೋದಾದರೆ λ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಮಾಸ್. ಸೊ ಯಾವುದರ ಮಾಸು ಸಣ್ಣದಿರುತ್ತೋ, ಅಂದರೆ 1/m ಇದೆಯಲ್ಲ ಡಿನಾಮಿನೇಟ್ರಲ್ಲಿ, m ಸಣ್ಣದಾಗ್ತಾ ಹೋದಂಗೆ λ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇರೋದ್ರಲ್ಲಿ ನಮಗೆ ಗೊತ್ತಿದೆ ಇಲೆಕ್ಟ್ರಾನ್ನ ಮಾಸು 10⁻31 ಆರ್ಡ್ರಲ್ಲಿ ಇರುತ್ತೆ. ಇದು ಪ್ರೋಟಾನು 10⁻27, ನ್ಯೂಟ್ರಾನು 10⁻7. ಆಲ್ಫಾದಲ್ಲಿ 2 ಪಾರ್ಟಿಕಲ್ ಇರುತ್ತೆ. ಸೊ ಹಾಗಾಗಿ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಇಲೆಕ್ಟ್ರಾನ್ನ ಮಾಸು ತುಂಬ ಸಣ್ಣದು. ನಿಮ್ಮ ಮಾಸಿನ ಆರ್ಡ್ರಲ್ಲಿ ಹೇಳೋದಾದರೆ ಇಲೆಕ್ಟ್ರಾನು, ನೆಕ್ಸ್ಟ್ ಪ್ರೋಟಾನು, ನೆಕ್ಸ್ಟ್ ನ್ಯೂಟ್ರಾನು, ನೆಕ್ಸ್ಟ್ ಆಲ್ಫಾ ಪಾರ್ಟಿಕಲ್. ಹಾಗಾಗಿ ನಾವು ಇಲೆಕ್ಟ್ರಾನ್ ಅನ್ನೋದು ಇಲ್ಲಿ ನಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, ಯಾಕಂದರೆ ಲೋಯೆಸ್ಟ್ ಮಾಸ್ ಇರುವಂಥದ್ದು. ನೆಕ್ಸ್ಟ್, ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಫೇಲ್ಸ್ ಟು ಎಕ್ಸ್ಪ್ಲೇನ್. ಕೆಲವು ಕ್ವಶನ್ಸನ್ನು ಗೂಗಲ್ ಸರ್ಚ್ ಮಾಡಬೇಡಿ, ಯಾಕೆಂದರೆ ಟೆಕ್ಸ್ಟ್ ಬುಕ್ಕಿಗೆ ಹೋಗಿ ಏನಾಗುತ್ತೆ, ನೀವು ಈ ಥರ ಸರ್ಚ್ ಮಾಡ್ತಾ ಹೋದಾಗ ನಮಗೆ ಏನೆಲ್ಲ ಆಗ್ಬಿಡುತ್ತೆ ಅಂದರೆ ಕ್ವಶನ್ ರಾಂಗ್ ಏನೋ ಅನಿಸ್ಬಿಡುತ್ತೆ. ಆ ಥರ ಏನಿರಲ್ಲ. ನಾವು ಸೆಕೆಂಡ್ PUC ಕ್ವಶನ್ಸನ್ನು ಕೊಡ್ತಾ ಇದ್ದಾರೆ ಅವರು, ನಾವು ಸೆಕೆಂಡ್ PUC ಕಲಿತಾ ಇದ್ದೀವಿ. ಸೊ ಆ ಟೆಕ್ಸ್ಟ್ ಬುಕ್ಕಿನ ಒಂದು ರೇಂಜಲ್ಲಿ ನಾವು ಡಿಸ್ಕಸ್ ಮಾಡಿದರೆ ಒಳ್ಳೇದಲ್ವ. ಸೊ ಇಲ್ಲಿ ಏನಾಗುತ್ತೆ ಕೇಳಿದರೆ, ರುದರ್ಫೋರ್ಡ್ಸ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಫೇಲ್ಸ್ ಟು ಎಕ್ಸ್ಪ್ಲೇನ್. ಯಾವುದಕ್ಕೆ ಫೇಲ್ ಆಯ್ತು ಇದು? ಲಾರ್ಜ್ ಆ್ಯಂಗಲ್ ಸ್ಕ್ಯಾಟ್ರಿಂಗ್ ಬಗ್ಗೆ ಹೇಳ್ತಾರೆ ಅವರು. ಯಾಕಂದರೆ ಹೆಡ್ ಆನ್ ಕೊಲಿಷನ್ಸು ಮತ್ತು ಈ ಆಲ್ಫಾ ಪಾರ್ಟಿಕಲ್ಸ್ನ ಸ್ಕ್ಯಾಟ್ರಿಂಗಲ್ಲಿ
ಒಂದು ಲಾರ್ಜ್ ಆ್ಯಂಗಲ್ ಯಾಕಾಗುತ್ತೆ ಅದನ್ನು ಕ್ಲೀನಾಗಿ ಹೇಳ್ತಾರೆ. ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ಅವ್ರು ಹೇಳಿದ್ದಾರೆ, ಏನು ಪಾಸಿಟಿವ್ ಚಾರ್ಜಸ್ ಆರ್ ಸಿಚುಯೇಟೆಡ್ ದ ಸೆಂಟರ್ ಆ್ಯಂಡ್ ಇಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಎನರ್ಜಿ ಆಫ್ ಇಲೆಕ್ಟ್ರಾನ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಎನರ್ಜಿ ಎಕ್ಸ್ಪ್ರೆಷನ್ಸ್ ಅನ್ನು ಹೇಳ್ತಾರೆ ಅವರು. ಸೆಂಟ್ರಿಪಿಟಲ್ ಫೋರ್ಸ್ ಏನು ಮಾಡುತ್ತೆ, ಸೆಂಟ್ರಿಪಿಟಲ್ಸನ್ನು ಪ್ರೊವೈಡ್ ಮಾಡೋದು ಕೂಲಮ್ಸ್ ಫೋರ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಎನರ್ಜಿ ಎಕ್ಸ್ಪ್ರೆಷನ್ಸ್ ಕೂಡ ಕೊಡ್ತಾರೆ. ಬಟ್ ಈ ಸ್ಪೆಕ್ಟ್ರಮ್ ಬಗ್ಗೆ ಮಾತಾಡಲ್ಲ ಅದರಲ್ಲಿ. ಹಾಗಾಗಿ ಕರೆಕ್ಟ್ ಆನ್ಸರ್ ಏನು ಅಂದರೆ ಆರಿಜಿನ್ ಆಫ್ ಲೈನ್ ಸ್ಪೆಕ್ಟ್ರ ಆಫ್ ಹೈಡ್ರೋಜನ್ ಐಟಮು. ಇದು ನಮ್ಮ ಟೆಕ್ಸ್ಟ್ ಬುಕ್ಕಿನ ಲಿಮಿಟಲ್ಲಿ ನಾವು ಥಿಂಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನಂದರೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಇಸ್ ಎ ಮಾಸ್ ನಂಬರ್ ಆದರೆ ಏನಾಗಿರುತ್ತೆ ಅಂತ ಕೇಳ್ತಾರೆ. ಇಲ್ಲಿ ಆ ಡಯಾಗ್ರಾಮನ್ನು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಏನು ಹೇಳ್ತಾರೆ, ಮೋರ್ ಫಾರ್ ಹೆವಿ ನ್ಯೂಕ್ಲಿಯರ್ ಅಂತಾರೆ. ನೋಡಿ, ಮುಂದಕ್ಕೆ ಬಂದ ಹಾಗೆ ಇದು ಡಿಕ್ರೀಸ್ ಆಗ್ತಾ ಬರುತ್ತೆ. ಹಾಗಾಗಿ ದಿಸ್ ಇಸ್ ರಾಂಗ್. ಮೋರ್ ಫಾರ್ ಲೈಟರ್ ನ್ಯೂಕ್ಲಿಯೈ ಲೆಸ್ ದೆನ್ 30 ಇದ್ದಾಗಲೂ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದು ರಾಂಗ್. ಲೆಸ್ ಫಾರ್ ಬೋತ್ ಲೈಟ್ ಆ್ಯಂಡ್ ಹೆವಿ ನ್ಯೂಕ್ಲಿಯೈ, ಸರಿ. ಇವೆರಡು ಸೆಂಟೆನ್ಸ್ನ ರಿವರ್ಸ್ ಸೆಂಟೆನ್ಸ್ ಇದಾಗುತ್ತೆ. ಇಂಡಿಪೆಂಡೆನ್ಸ್ ಆಫ್ ಮಾಸ್ ನಂಬರ್ ಅಂದರೆ ಮಾಸ್ ನಂಬರ್ ಮೇಲೆ ನೋಡಿ ಈ ರೀತಿ ವೇರಿ ಆಗ್ತಾ ಹೋಗಿದೆ. ಸೊ ಡಿಪೆಂಡ್ ಅಪಾನ್ ದ ಮಾಸ್ ನಂಬರ್. ಬಟ್ ಈಗ ನಮ್ಮ ಕರೆಕ್ಟ್ ಆಪ್ಷನ್ ಯಾವುದು? ಸಿ, ಲೆಸ್ ಫಾರ್ ಬೋತ್ ಲೈಟ್ ಆ್ಯಂಡ್ ಹೆವಿ ನ್ಯೂಕ್ಲಿಯೈ ಅನ್ನುವಂಥದ್ದು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಕೇಳಿದ್ರೆ, ಇಫ್ NE and NH are the number of free electrons and holes respectively, then in case of an intrinsic semiconductor ಅಲ್ಲಿ ಏನಾಗಿರುತ್ತೆ ಹೇಳಿ. ಅಂದರೆ ಇಂಟ್ರೆನ್ಸಿಕ್ ಅನ್ನೋದು ಪ್ಯೂರೆಸ್ಟ್ ಫಾರ್ಮ್. ಮತ್ತು ವಿಚಾರ ಮಾಡೋದೇ ಬೇಡ. ನಂಬರ್ ಆಫ್ ಹೋಲ್ಸ್ ಎಕ್ಸಾಕ್ಟ್ಲಿ ಈಕ್ವಲ್ಸ್ ಟು ನಂಬರ್ ಆಫ್ ಇಲೆಕ್ಟ್ರಾನ್ಸ್. ಯಾಕೆಂದರೆ ಯಾವುದೇ ರೀತಿ ನಾವು ಇಂಪ್ಯೂರಿಟಿಯನ್ನು ಆ್ಯಡ್ ಮಾಡಿ ಯಾವುದೇ ಒಂದು ಹೋಲ್ಸ್ ಆಗಲಿ ಎಲೆಕ್ಟ್ರಾನ್ಸ್ ಅಲ್ಲಿ ನಾನು ಜಾಸ್ತಿ ಮಾಡಿಲ್ಲ. ಹಾಗಾಗಿ ಇದಕ್ಕೆ ಕರೆಕ್ಟ್ ಆನ್ಸರ್ NE = NH. ಓಕೆ, ಒಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಬರುತ್ತೆ. ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ, ನೋಡೋಣ ಏನು ಅಂತೇಳಿ. ಅನ್ ಎಕ್ಸಾಂಪಲ್ ಫಾರ್ ಡೈಮೆನ್ಷನ್ಲೆಸ್ ಕ್ವಾಂಟಿಟೀಸ್. ನಾನು ಒಂದ್ಸರಿ ಫಸ್ಟ್ ಇಯರ್ದೇನೋ ಅನ್ಕೊಂಬಿಟ್ಟು ಒಂದ್ಸರಿ ಹಾಗಲ್ಲ, ಈ ರೀತಿ ಒಂದು ಕ್ವಶನ್ ಕೇಳ್ಬೋದು. ಯಾಕೆಂದರೆ ನಿಮಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ನೀವು ಸೆಲೆಕ್ಟ್ ಮಾಡೋದ್ರಿಂದ. ಇಲ್ದಿದ್ರೆ ಇದಕ್ಕೆ ಆನ್ಸರ್ ತುಂಬ ಬರುತ್ತೆ. ಡೈಮೆನ್ಷನ್ಲೆಸ್ ಕ್ವಾಂಟಿಟಿಗಳು ತುಂಬ ಇವೆ ನಮ್ಮ ಫಿಸಿಕ್ಸಲ್ಲಿ ಅಲ್ವಾ. ಬಟ್ ಇಲ್ಲಿ ಕೊಟ್ಟಿರೋದ್ರಲ್ಲಿ ಯಾವುದು ಡೈಮೆನ್ಷನ್ಲೆಸ್ ಅಂತೇಳಿ. ಸೊ ಇಲ್ಲಿ ಈ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಇದೆಯಲ್ಲ, ಇದು ಏನು ಕೇಳಿದರೆ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ. ನಿಮ್ಗೆ ಗೊತ್ತಿದೆ, ದಟ್ ಈಸ್ M/H ಅಂತ ಮಾಡ್ತೀವಲ್ಲ ನಾವು. ಸೊ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ನೆಕ್ಸ್ಟ್ ಏನು ಅಂದರೆ ಕರೆಂಟ್ ಕ್ಯಾರಿಂಗ್ ಕಾಯಿಲ್ ಸ್ಟೋರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್, ಅಂದರೆ ಕಾಯಿಲ್ ಅಂತ ಹೇಳಿದ್ದಾರೆ. ಸೊ ಕಾಯಿಲಲ್ಲಿ ಎನರ್ಜಿ ಯಾವ್ದು ಸ್ಟೋರ್ ಆಗಿರುತ್ತೆ ಅಂತೇಳಿ. ಇದಕ್ಕೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡು ಕೊಟ್ಟಿದ್ದಾರೆ. ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಕರೆಕ್ಟ್ ಆನ್ಸರ್. ದ ಪವರ್ ಫ್ಯಾಕ್ಟರ್ ಆಫ್ ಸೀರೀಸ್ LCR ಸರ್ಕ್ಯೂಟ್ ಎಟ್ ರಿಸೋನೆನ್ಸ್. ಪವರ್ ಫ್ಯಾಕ್ಟರ್ cos π = R/Z. ಬಟ್ ರೆಸೊನೆನ್ಸಿಗೆ ಏನಾಗುತ್ತೆ, Z = R ಆಗುತ್ತೆ. ಸೊ R/R ಆಗುತ್ತೆ. ಸೊ ಅದು 1ಕ್ಕೆ = ಯುನಿಟಿ ಅಂತಾರಲ್ಲ, ಕರೆಕ್ಟ್. ದ ಪ್ರಿನ್ಸಿಪಲ್ ಆಫ್ ಆಪ್ಟಿಕಲ್ ಫೈಬರ್ ಇದು ಭಾಳ ಸಿಂಪಲ್ಲು, ನೀವು ಹೈಸ್ಕೂಲಿಂದ ಕಲಿತಾ ಬಂದರೆ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅನ್ನುವಂಥದ್ದು. ಸೊ ಲಾಸ್ಟಲ್ಲಿ ದ ಬೆಂಡಿಂಗ್ ಆಫ್ ಲೈಟ್ ಅರೌಂಡ್ ದ ಕಾರ್ನರ್ಸ್ ಆ್ಯಂಡ್ ಎಂಟರಿಂಗ್ ಇನ್ ಟು ದ ಜೋಮೆಟ್ರಿಕಲ್ ಶೇಡ್. ಇದು ಡಿಫ್ರಾಕ್ಷನ್ನ ಡೆಫಿನೇಷನ್. ನೋಡಿ, ನಿಮಗೆ ಆ ಡೆಫಿನೇಷನ್ಗಳನ್ನೆಲ್ಲ ನೋಡ್ಕೊಳ್ಳಿ. 1 ಮಾರ್ಕ್ಸಿನ ಕ್ವಶನ್ ಇಲ್ಲ ನಿಜ, ನೋಡ್ಕೊಳ್ಳಿ ಅಂತ ಹೇಳೋದು ಇದಕ್ಕೆ. ಅದೇ ಡೆಫಿನೇಷನನ್ನು ಅವರು ಇಲ್ಲಿ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಡಿಫ್ರಾಕ್ಷನ್ ಅನ್ನುವಂಥದ್ದು. ಸೊ ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೆ ಏನು ಮಾಡೋಣ, ಈಗ ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡೋಣ. ಒಂದು ಆ ಪ್ರಾಬ್ಲಮ್ಸ್ ಹೇಗೆ ಏನು ಅಂತ ಡೀಟೇಲಾಗಿ ಗೊತ್ತಾದರೆ ಅದೇ ಥರದ ಪ್ರಾಬ್ಲಮ್ಸ್ಗಳು ಬರ್ಬೋದು ಎಕ್ಸಾಮ್ಗೆ, ನಿಮಗೆ ಈಸಿ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು.